ಸ್ಟೂಡೆಂಟ್ಸ್, ಮಕ್ಕಳೇ, ಇವತ್ತು ನಿಮ್ಮ 9th ಸ್ಟ್ಯಾಂಡರ್ಡ್ ಅಂದರೆ 9ನೇ ಕ್ಲಾಸಿನ ಲಾಸ್ಟ್ ಡೇ. ಅದಕ್ಕೆ ಯಾರೂ ಬಂದಿಲ್ಲ. ಆದರೆ ನೀವಿಬ್ರು ಯಾಕೆ ಬಂದಿರಿ? ಸರ್, ಲಾಸ್ಟ್ ಡೇ ನಂಗೆ ಎರಡು ಡೇನು ಬರೋಕೆ ಇಷ್ಟ ಇಲ್ಲ. ಆದ್ರೆ ಇವತ್ತು ಲಾಸ್ಟ್ ಡೇ. ಲಾಸ್ಟ್ ಒಂದ್ಸತಿ ಪ್ರಿಯಾಂಕಾ ಮೇಡಮನ್ನು ನೋಡ್ಕೊಂಡು ಹೋದ್ರ ಅಂತೇಳಿ ಬಂದೇನು ಅಷ್ಟ. ಆಕಾಶ್, ಏನು ಯೋಚನೆ ಮಾಡಾಕತ್ತಿ? ಸರ್ ಏನಿಲ್ಲ ಸರ್, ಇವತ್ತು ಲಾಸ್ಟ್ ಡೇ ಅಲ್ಲ ಸರ್. ಮತ್ತು ನೀವು ನಮ್ಗೆ ನೋಡಾಕ್ ಸಿಗ್ತಿರಿಲ್ಲ. ಇವತ್ತು ಲಾಸ್ಟ್ ಒಂದ್ಸತಿ ನೋಡ್ಕೊಂಡು ಹೋದ್ರ ಅಂತೇಳಿ ಬಂದೇನು ಸರ್. ಅಯ್ಯೋ, ಹುಡುಗರು ಎಷ್ಟು ಹಚ್ಕೊಂಡಾರ ನಾ ಭಾಳ ಮಾಡಿ ಒಳ್ಳೆ ಟೀಚರ್ ಆಗಿರ್ಬೇಕು. ಸರ್, ಹಾಂ, ಅಯ್ಯೋ, ನೀ ಬೇಜಾರಾಗಕ್ಕೆ ಹೋಗಬೇಡ. ನಿನಗೆ ಯಾವಾಗ ಬರ್ಬೇಕು ಅನಿಸ್ತೈತಿ, ನಾನು ಮಾತಾಡ್ಸ್ಬೇಕು ಅನಿಸ್ತೈತಿ, ಅವಾಗೆಲ್ಲ ಸ್ಕೂಲಿಗೆ ಬಾ. ಇರ್ತೀನಿ ನಾ ಸ್ಕೂಲ್ದಾಗ, ಬಂದು ಮಾತಾಡ್ಸ್ಕೊಂಡು ಹೋಗು. ಖುಷಿ ಆಗತ್ತೆ ನಮಗೂ. ಆಯ್ತು ಸರ್. ವಿನಯ್, ನೀ ಅದಕ್ಕೆ ಬಂದು ಹೇಳ. ನಾನು ಸರ್ ಹೆಂಗೆ ಹೇಳು ಮರ ಇವರಿಗೆ ನಿನ್ನೆ ಪೆನ್ಸಿಲ್ ಬಿಟ್ಟು ಹೋಗಿದ್ದೆ ಅಂತೇಳಿ ಬಂದಿದ್ದೆ. ಆದ್ರೆ ಇಲ್ಲಿ ಹೊರಗಡೆಗೆ ಅದೇ ನಾವು ಪೂರ 5 ನಿಮಿಷ ಬಂದೆ ಅಂತ ಹೋದ್ರೆ ಇನ್ನೂರಿಗೂ ಬಂದಿಲ್ಲ. ಸರ್, ಅದೇ ಲಾಸ್ಟ್ ಡೇ ಅಲ್ಲ ಸರ್, ಅದಕ್ಕೆ ನಾನು ನಿಮ್ಮನ್ನ ನೋಡಕ್ಕಂತ ಬಂದಿದ್ದೆ ಸರ್. ಓ, ಹೌದಾ? ಆಯ್ತು. ಒಂದು ಕ್ವಶನ್ ಇಬ್ರಿಗೂ. ಮುಂದೆ ಫ್ಯೂಚರ್ದಾಗ ಯಾರಿಗೆ ನನ್ನಂಗೆ ಟೀಚರ್ ಆಗ್ಬೇಕಂತ ಐತಿ? ಇಲ್ಲ ಸರ್. ಇಲ್ಲ ಸರ್, ನಾ ಎಮ್ಮಿ ಕಾಯ್ತೀನಿ, ಆದರೆ ಟೀಚರ್ ಆಗಂಗಿಲ್ಲ. ಏನಾಕಾಶ್? ಎಮ್ಮಿ ಕಾಯ್ದ್ರ ನಮ್ಗೆ ಮರ್ಯಾದೆ ಇರ್ತೈತಿ. ಟೀಚರ್ ಆದ್ರೆ ನಮ್ಮಂಥ ಎಷ್ಟೊಂದು ಮಂದಿ ಹುಡುಗರ ಜೊತೆ ದಿನ ಬಯಸ್ಕೋಬೇಕು. ಯಾಕೆ? ಯಾಕಂದ್ರೆ ನಮ್ಮಪ್ಪ ಬ್ಯಾಡ ಅಂದಾರ ಸರ್. ಏನ? ನಿಮ್ಮ ಅಪ್ಪಾರ ಬ್ಯಾಡ ಅಂದಾರ? ಯಾಕೆ ನಿಮ್ಮ ಅಪ್ಪಾರ ಯಾಕೆ ಬ್ಯಾಡ ಅಂದಾರ? ನಮ್ಮ ಅಪ್ಪಾರ ಯಾಕೆ ಬ್ಯಾಡ ಅಂದಾರ ಅಂದ್ರೆ ಸರ್, ನಮ್ಮ ಅಪ್ಪರಿಗೆ ನಮ್ಮ ಅಜ್ಜ ಬ್ಯಾಡ ಅಂತಾರ. ನಿಮ್ಮ ಅಜ್ಜ ಹೇಳ್ಬೇಕು. ನಿಮ್ಮ ಅಜ್ಜಾಗ ಏನು ಆಗೈತಿ? ನಿಮ್ಮ ಅಜ್ಜ ಯಾಕೆ ಬೇಡ ಅಂದ್ರೆ? ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಕೇಳು ಮತ್ತೆ. ಓ, ಹಿಂಗೆ ಬರತ್ತೀರ ನೀವು? ಬರ್ರಿ. ಕೇಳಕ್ಕಾಗಲ್ಲ ಸರ್, ನಮ್ಮ ಅಜ್ಜಾರಲ್ಲಿ ಸತ್ 2 ವರ್ಷ ಆಯ್ತು ಸರ್. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನಮ್ಮ ಅಪ್ಪಾರ ಬರಲಿಲ್ಲ ನೋ ಮರೆ. ಹೆಂಗೆ ಹೊರಗೆ ಹೋಗ್ಲಿ ನನಗೆ? ಹೆಂಗೆ ಹೊರಗೆ ಹೋಗ್ಲಿ ನನಗೆ? ವಿನಯ್, ನಿಂಗೆ ಯಾಕೆ ಟೀಚರ್ ಆಗಕ್ಕೆ ಇಷ್ಟ ಇಲ್ಲ? ಸರ್, ಅದು ನಮ್ಮ ಮಮ್ಮಿ ಬ್ಯಾಡ ಅಂತಾರ ಸರ್. ನಿಮ್ಮ ಮಮ್ಮಿ ಬ್ಯಾಡ ಅಂದಾಳ? ನಿಮ್ಮ ಮಮ್ಮಿಗೆ ಅವ್ರ ಮಮ್ಮಿ ಅಂದ್ರೆ ನಿಮ್ಮ ಅಜ್ಜಿ ಬ್ಯಾಡ ಅಂದಾಳ? ನಿಮ್ಮ ಅಜ್ಜಿ ಇಲ್ಲ, ಇದಾದಲ್ಲ? ಹಂಗೇನಿಲ್ಲ ಸರ್, ನಮ್ಮ ಅಜ್ಜಿ ಅದಾಳ ಸರ್. ನೀ ಆಗಲಿಂದ ಹೊರಗೆ ನೋಡತ್ತು ಯಾರ ಬರ್ರದಾರನ? ಸರ, ಪ್ರಿಯಾಂಕಾ ಮೇಡಮ್ ಬರ್ರದಾರ. ಯಾರಿಲ್ಲ ಸರ್, ಯಾರು ಇಲ್ಲೇ ಕುಂತೇನೆ ಸರ್, ಯಾರಿಲ್ಲ ಸರ್. ಹಾಂ, ನಿಮ್ಮ ಅಜ್ಜಿ ಅದಾಳ ಅಂದಲ್ಲ, ಅವ್ರಿಗೆ ಕೇಳಿದೇನೆ ಯಾಕೆ ಅವರು ನಿಂಗೆ ಟೀಚರ್ ಆಗಿ ಬ್ಯಾಡ ಅಂದಾರ ಅಂಥೇಳಿ? ಇಲ್ಲ ಸರ್, ನಮ್ಮ ಅಜ್ಜಿ ಅಲ್ಲ, ನಮ್ಮ ಮಮ್ಮಿ. ಆಯ್ತು, ನಿಮ್ಮ ಮಮ್ಮಿ ಕೆರೆ ಕೇಳಿದೆ? ಹ್ಞೂ ಸರ್, ಕೇಳಿದೆ. ನಮ್ಮ ಮಮ್ಮಿ ಏನಂದ್ಲ ಸರ್, ನಮ್ಮ ಮಮ್ಮಿ ಒಂದ್ಸತೆ ರೋಡ್ದಾಗ ಹಿಂಗೆ ನಡ್ಕೊಂತ ಹೊಂಟಿದ್ಲಂತ ಸರ್. ಅವಾಗ ಒಬ್ಬ ಟೀಚರ್
ಗಾಡಿ ಮೇಲೆ ಹೋಗೋದನ್ನ ನೋಡಿಲ್ಲ ಸರ್ ನಮ್ಮ ಮಮ್ಮಿ. ಹಾಂ, ನಮ್ಮ ಮಮ್ಮಿ ನೋಡಿದ್ಲೇನು ಹೋಗೊಂದು ಹೊಡ್ಕೊಂಡು ಹೋಗ್ಬಿಟ್ಟ ಸರ್. ಆಕ್ಸಿಡೆಂಟ್ ಆಗ್ಬಿಡ್ತಾನೆ ಸರ್ ಅವ್ರದ್ದು. ಆಕ್ಸಿಡೆಂಟ್ ಆಗಿ ಸತ್ತಾಗ್ಬಿಟ್ಟಾನ ಸರ್ ಅವ ಸರ್. ಇದಕ್ಕೆ ಅದಕ್ಕೆ ಏನು ಸಂಬಂಧ? ಆಮೇಲೆ ಸರ್ ನಮ್ಮ ಮಮ್ಮಿಗೆ ಒಬ್ರು ಸ್ವಾಮೀಜಿಯವ್ರು ಹೇಳಿದ್ರಂತ ಸರ್, ನೀನು ಯಾರನ್ನಾರ ಟೀಚರ್ನ ನೋಡಿದೆ ಅಂದ್ರೆ ಅವ್ರಿಗೆ ಏನಾರ ಆಗಿ ಅವ್ರು ಸತ್ತ ಬಿಡ್ತಾರ, ಅವ್ರಿಗೆ ಏನಾರ ಆಗಿ ಒಟ್ಟು ಸತ್ತು ಬಿಡ್ತಾರ ಅವ್ರು ಅಂತ ಅಂದ್ರಂತ ಸರ್. ಮತ್ತು ನಾ ಏನಾರ ಟೀಚರ್ ಆದೆ ಅಂತ ಸರ್, ಮತ್ತು ನಮ್ಮ ಮಮ್ಮಿ ನನ್ನ ನೋಡ್ತಾಳೆ ಸರ್. ಅವಾಗ ನಾನು ಸರ್ ಮತ್ತು ಮೊನ್ನೆ ನಿಮ್ಮ ಮಮ್ಮಿ ಬೈದ್ರಲ್ಲ ಸ್ಕೂಲಿಗೆ, ಅವಾಗ ಬಂದು ನನ್ನ ಮಾತಾಡ್ಸೋಗ್ಯಾರ ಅವ್ರು. ಹೌದು ಸರ್, ಆದರೆ ನೀವು ನಮ್ಮ ಫ್ಯಾಮ್ಲಿ ಅಲ್ಲಲ್ಲ ಸರ್. ಓಹ್, ನಿಮ್ಮ ಫ್ಯಾಮ್ಲಿಯವ್ರಿಗೆ ಅಷ್ಟನ ಅದ ಶಾಪ? ಥ್ಯಾಂಕ್ಸ್ ಅಪ್ಪ. ಆದರೂ ಮುಂದಿನ ಸತಿ ಅಂತ ನಿಮ್ಮ ಮಮ್ಮಿಗೆ ಸ್ಕೂಲಿಗೆ ಹೆಂಗೆ ಕರ್ಕೊಂಬರಕ್ಕೆ ಹೋಗ್ಬೇಡ. ಬೇಕಾದ್ರೆ ನಿಮ್ಮ ಪಪ್ಪಂಗೆ ಕರ್ಕೊಂಬ, ನಿಮ್ಮ ಅಪ್ಪಾರ ಕರ್ಕೊಂಬ. ನಿಮ್ಮ ಮಮ್ಮಿಗೆ ಹೆಂಗೆ ಕರ್ಕೊಂಬರೋದು ಬೇಡ, ಅವಶ್ಯಕತೆ ಇಲ್ಲ ಅದರದ್ದೇ. ನಮ್ಮ ಅಪ್ಪಾರ ಸರ್, ಅಪ್ಪಾರ ಬಿತ್ತರು ಏನು ಮಾಡೋದೀಗ ಸರ್? ನಮ್ಮ ಅಪ್ಪಾರ ಬರೋಕ್ಕಾಗಲ್ಲ ಸರ್. ನೀವು ಅಪ್ಪಾರ ಕರ್ಕೊಂಬರಕ್ಕಾಗಲ್ಲ? ಯಾಕೆ ನೀವು ಅಪ್ಪಾರಿಗೆ ಯಾಕೆ ಕರ್ಕೊಂಬರಕ್ಕಾಗಲ್ಲ? ಹಾಂ ಸರ್, ಅದು ಆಕ್ಸಿಡೆಂಟ್ ಆಗೈತೆ ಇದ್ದಲ್ಲ ಸರ್, ಅದೇ ನಮ್ಮ ಅಪ್ಪಾರದ ಸರ್ ಅದು. ನಾನು ಸ್ವಲ್ಪ ನೀರು ಕೊಡೋ ಬರ್ತೀನಿ. ಅಪ್ಪ ಬಂದ್ರೆ, ಅಪ್ಪ ಪೆನ್ಸಿಲ್ ಸಿಕ್ತು ನನಗೆ.